ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸೆಷನ್ನಲ್ಲಿ ನಾವು ನಿಮ್ಮ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ 2ನೇ ಯೂನಿಟ್ 2D ಬಗ್ಗೆ. ಈ ಸೆಷನ್ನಲ್ಲಿ ನಾವು ಗಮನಿಸ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಕೂಡ PU ಬೋರ್ಡ್ನವರು ಪಬ್ಲಿಷ್ ಮಾಡಿರ್ತಕ್ಕಂಥ ಕ್ವೆಶ್ಚನ್ ಬ್ಯಾಂಕಿಂದ ತಗೊಂಡಿದ್ದೀವಿ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಈ ಕ್ವೆಶ್ಚನ್ ಬ್ಯಾಂಕನ್ನು ನುರಿತ ಉಪನ್ಯಾಸಕರು ತಯಾರಿಸಿದ್ದಾರೆ. ಹಾಗಾಗಿ ಕ್ವೆಶ್ಚನ್ ಪೇಪರ್ ತಯಾರಿಸಬೇಕಾದ್ರೆ ಬಹುಮಾಡಿ ಪ್ರಶ್ನೆಗಳನ್ನ ಇದರಿಂದ ತಗೊಳ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಇದೇ ಪ್ರಶ್ನೆಗಳನ್ನು ತಗೋಬೇಕು ಅಂತೇನಿಲ್ಲ, ಆದರೆ ಇದು ರೆಡಿಮೇಡ್ ಆಗಿರೋದ್ರಿಂದ ತಗೋಬಹುದು ಅಂತಕ್ಕಂಥ ಒಂದು ಕಲ್ಪನೆ. ಮತ್ತು ಈ ಕ್ವೆಶ್ಚನ್ ನಂಬರ್ಸ್ನ ನೀವೇನನ್ನ ಗಮನಿಸಿದರೆ, ದೇ ಆರ್ ನಾಟ್ ಇನ್ ಎ ಲೀನಿಯರ್ ಫ್ಯಾಷನ್. ಅಂದರೆ ಒಂದು ಕ್ರಮದಲ್ಲಿಲ್ಲ, 1 2 3 4 5 6 7 8 9 ಆ ಥರ ಇಲ್ಲ, ಮಧ್ಯೆ ಕೆಲವು ಜಂಪ್ ಆಗಿರ್ಬೋದು. ಯಾಕಾಗಿದೆ ಅಂದರೆ, ಕ್ವಶನ್ ಬ್ಯಾಂಕ್ನಲ್ಲಿ ಯಾವ ಕ್ವಶನ್ ನಂಬರ್ ಇದೆಯೋ ಅದನ್ನೇ ಇಲ್ಲೂ ಕೂಡ ಹಾಕಿದೆ. ಮತ್ತು ಪ್ರತಿ ಪ್ರಶ್ನೆಯನ್ನ ಸ್ಕ್ರೀನ್ ಮೇಲೆ ಫ್ಲ್ಯಾಶ್ ಮಾಡಿದ ನಂತರ ನಿಮಗೆ 5 ಸೆಕೆಂಡುಗಳ ಕಾಲಾವಕಾಶ ಇರುತ್ತೆ. ನೀವು ವರ್ಷ ಪೂರ್ತಿ ಓದಿರೋ ಹಿನ್ನೆಲೆಯಲ್ಲಿ ಪ್ರಶ್ನೆಗೆ ಉತ್ತರ ಏನು ಅನ್ನೋದನ್ನ ನೀವು ಹೇಳಬೇಕು. 5 ಸೆಕೆಂಡ್ನ ನಂತರ ಉತ್ತರ ಫ್ಲ್ಯಾಶ್ ಆಗುತ್ತೆ. ಆಗ ನೀವು ಅಂದ್ಕೊಂಡಿರ್ತಕ್ಕಂಥ ಉತ್ತರ ಮತ್ತು ಫ್ಲ್ಯಾಶ್ ಆಗಿರೋ ಉತ್ತರ ಎರಡು ಒಂದೇನಾ ಬೇರೆ ಬೇರೆನಾ ಗಮನಿಸ್ಕೊಳ್ಬಹುದು. ಮತ್ತು ನೀವು ಅಂದ್ಕೊಂಡಿರೋ ಉತ್ತರ ತಪ್ಪಾಗಿದ್ರೆ ಸರಿ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ. ಇಷ್ಟು ಪೀಠಿಕೆ ನಂತರ ಪ್ರಶ್ನೆಗಳಿಗೆ ಹೋಗೋಣ. ಸೊ ಇದು ಮೊದಲನೇ ಪ್ರಶ್ನೆ. ಮೆನ್ಷನ್ ಎನಿ ಒನ್ ಆಫ್ ದ ಕಮಾಡಿಟೀಸ್ ದಟ್ ವಾಸ್ ಟ್ಯಾಕ್ಸ್ಡ್ ಬೈ ದ ಕಿಂಗ್ ಆಫ್ ಮೊನಾಕೋ ಇನ್ 2 years. ಸೊ ಈ ಪ್ರಶ್ನೆಯಲ್ಲಿ ಫೋಕಸ್ ಎಲ್ಲಿದೆ, ಯಾವ್ದು ಉತ್ತರ ಕೊಡಬೇಕು ಅಂತ ನೋಡಿದ್ರೆ, ಯು ಹ್ಯಾವ್ ಟು ಮೆನ್ಷನ್. ಮೆನ್ಷನ್ ಅಂದ್ರೆ ಹೆಸರು ಹೇಳಬೇಕು. ಯಾವುದ್ರ ಹೆಸರು ಹೇಳಬೇಕು? ಕಮಾಡಿಟೀಸ್ ಹೆಸರು. ಎಲ್ಲ ಕಮಾಡಿಟೀಸ್ ಹೆಸರು ಹೇಳಬೇಕಾ? ಇಲ್ಲ, ಒನ್ ಆಫ್ ದ ಕಮಾಡಿಟೀಸ್. ಕಮಾಡಿಟೀಸ್ ಬೇರೆ ಬೇರೆ ಇದೆ, ಅದರಲ್ಲಿ ಯಾವುದಾದ್ರೂ ಒಂದರ ಹೆಸರನ್ನ ನೀವು ಹೇಳಬೇಕು. ಯಾವ ಕಮಾಡಿಟಿ ಅದು ಅಂದ್ರೆ, ದಟ್ ವಾಸ್ ಟ್ಯಾಕ್ಸ್ ಬೈ ದ ಕಿಂಗ್ ಆಫ್ ಮೊನಾಕೋ ಇನ್ 2 years. ಈ ಕಿಂಗ್ ಆಫ್ ಮೊನಾಕೋ ಟ್ಯಾಕ್ಸ್ ಹಾಕಿರತಕ್ಕಂಥ ಒಂದು ಕಮಾಡಿಟಿ ಹೆಸರು ಹೇಳಿ. ಓಕೆ, ಇಷ್ಟು ಹೆಸರು ಹಿನ್ನೆಲೆಯಲ್ಲಿ ಈಗ ನಿಮ್ಮ 5 ಸೆಕೆಂಡುಗಳ ಕಾಲಾವಕಾಶ. ಉತ್ತರ ಏನು? ಟೊಬ್ಯಾಕೋ ಅಥವಾ ವೈನ್ ಅಂಡ್ ಸ್ಪಿರಿಟ್. ಮುಂದಿನ ಪ್ರಶ್ನೆ ನೋಡೋಣ. ನೇಮ್ ದ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ ಇನ್ 2 years. ಪ್ರಶ್ನೆ ಏನಿದೆ? ಒನ್ಸ್ ಅಗೈನ್ ಯು ಹ್ಯಾವ್ ಟು ನೇಮ್. ಹೆಸರು ಹೇಳಬೇಕು. ಯಾವುದರ ಹೆಸರು? ದ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ. ರೆವೆನ್ಯೂನ ಸ್ಪೆಷಲ್ ಸೋರ್ಸ್ ಯಾವುದು ಅಂತ ಹೇಳಬೇಕು. ಮಿಕ್ಕಿದ ಮಾಮೂಲಿ ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ ಇನ್ 2 years. 2 years ನಲ್ಲಿ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಯಾವುದು ಅಂತ ಹೇಳಬೇಕು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. Answer: gaming house. The gaming house is the special source of revenue in Monaco. Next question. What business does the king of Monaco monopolize in 2 years? ನಾವು ಪ್ರಶ್ನೆ ಇರ್ತಕ್ಕಂಥದ್ದೇನೋ, ನೀವೇನು ಹೇಳಬೇಕು ಇದರಲ್ಲಿ? ವಾಟ್ ಬಿಸ್ನೆಸ್, ಬಿಸ್ನೆಸ್ ಯಾವುದು ಅನ್ನೋದು ಹೇಳಬೇಕು. ಯಾವ ಬಿಸ್ನೆಸ್ಸು? ದ ಕಿಂಗ್ ಆಫ್ ಮೊನಾಕೋ ಮೊನೋಪಲೈಸ್ ಮಾಡಿಕೊಂಡಿರ್ತಕ್ಕಂಥ, ಏಕಚಕ್ರಾಧಿಪತ್ಯ ಸಾಧಿಸಿರ್ತಕ್ಕಂಥ ಬಿಸ್ನೆಸ್ ಯಾವುದು ಅಂತ ಹೇಳುದು. ನಿಮ್ಮ ಕಾಲಾವಕಾಶ 5 ಸೆಕೆಂಡ್ಗಳು ಬಂದಿದೆ. ರನ್ನಿಂಗ್ ಎ ಗೇಮಿಂಗ್ ಹೌಸ್. ಗೇಮಿಂಗ್ ಹೌಸ್ನ ರನ್ನಿಂಗ್ ಅಂತಂದ್ರೆ ಓಡಿಸೋದು ಅಂತಲ್ಲಪ್ಪ, ನಡೆಸ್ತಾ ಇದ್ದ ಅಂತ, ಅದು ಬಿಸ್ನೆಸ್. 5ನೇದು, ಮೆನ್ಷನ್ ಒನ್ ಆಫ್ ದ ಸೋರ್ಸಸ್ ಆಫ್ ದ ಕಿಂಗ್ಸ್ ಸ್ಪೆಷಲ್ ರೆವಿನ್ಯೂ ಇನ್ 2 years. ಒನ್ಸ್ ಅಗೈನ್ ಮೆನ್ಷನ್ ಅಂದ್ರೆ ಹೆಸರು ಹೇಳಬೇಕು. ಯಾವುದ್ರ ಹೆಸರು? ಸೋರ್ಸಸ್ ನಲ್ಲಿ ಯಾವುದಾದ್ರೂ ಒಂದು. ಯಾವುದರ ಸೋರ್ಸು? ಸ್ಪೆಷಲ್ ರೆವಿನ್ಯೂ ಇನ್. ಸ್ಪೆಷಲ್ ರೆವಿನ್ಯೂನ ಯಾವುದಾದ್ರೂ ಒಂದು ಸೋರ್ಸ್ನ ಹೇಳಿ ಅಂತಿದ್ದಾರೆ, ಹೇಳಿ. ಗೇಮಿಂಗ್ ಹೌಸ್ ಅಥವಾ
large sum that the keeper of the gaming house has been giving. ಈ ಉತ್ತರ ಸ್ವಲ್ಪ ಗೊಂದಲ, ಯಾಕೆಂದ್ರೆ ಪ್ರಶ್ನೆಯಲ್ಲೇ ಗೊಂದಲ ಇದೆ. ಏನ್ ಗೊಂದಲ ಇದೆ? ಈಗ ಸ್ಪೆಷಲ್ ರೆವಿನ್ಯೂ ಅಂತಂದ್ರೆ ಗೇಮಿಂಗ್ ಹೌಸ್ ಅನ್ನೋಣ, ಅಥವಾ ಗೇಮ್ ಕೀಪರ್ ಆಫ್ ದ ಗೇಮಿಂಗ್ ಹೌಸ್ ಕೊಡ್ತಾ ಇದ್ದಿದ್ದು ಹಣ ಅಂತ ಇಟ್ಕೊಳ್ಳೋಣ. ಒನ್ ಆಫ್ ದ ಸೋರ್ಸಸ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಸೋರ್ಸ್ ಇರಬೇಕು. ಸ್ಪೆಷಲ್ ರೆವಿನ್ಯೂ ಇರೋದು ಒಂದೇ ಸೋರ್ಸ್. ಹಾಗಾಗಿ ಏನು ಉತ್ತರ ಬರೆಯೋದಪ್ಪ? ಒಂದು ಗೇಮಿಂಗ್ ಹೌಸ್ ಅನ್ನೋಣ, ಅದು ಸ್ಪೆಷಲ್ ಸೋರ್ಸು, ಅಥವಾ ಲಾರ್ಜ್ ಸಮ್ ದಟ್ ದ ಕೀಪರ್ ಆಫ್ ದ ಗೇಮಿಂಗ್ ಹೌಸ್ ಹ್ಯಾಸ್ ಬೀನ್ ಗಿವಿಂಗ್. ಈ ಕೀಪರ್ ಆಫ್ ದ ಗೇಮಿಂಗ್ ಹೌಸ್ ಇದಾನಲ್ಲ, ಅಂದ್ರೆ ಈ ಗೇಮಿಂಗ್ ಹೌಸ್ ನ ನಡೆಸ್ತಾ ಇರತಕ್ಕಂತಹವನು ರಾಜನಿಗೆ ಒಂದು ಲಾರ್ಜ್ ಸಮ್ ನ ಹ್ಯಾಸ್ ಬೀನ್ ಗಿವಿಂಗ್, ಆವಾಗಿಂದಲೂ ಕೊಡ್ತಾ ಇದ್ದಾನೆ. ಅದು ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಅನ್ಕೋಬಹುದು. ಆರನೇದು, ವಾಟ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್ ಬೈ ದ ಕೌನ್ಸಿಲ್ ಇನ್ 2D? ಅಗೇನ್ ನೀವು ಹೇಳಬೇಕಾಗಿರೋದೇನು? ವಾಟ್, ಏನು ಅಂತ ಹೇಳಿ. ಯಾವುದು? ದ ಇನಿಷಿಯಲ್ ಪನಿಷ್ಮೆಂಟ್. ಇನಿಷಿಯಲ್ ಅಂದ್ರೆ ಪ್ರಾರಂಭದಲ್ಲಿ ಕೊಟ್ಟಿರ್ತಕ್ಕಂಥ ಪನಿಷ್ಮೆಂಟ್ ಕ್ರಿಮಿನಲ್ ಯಾರು ಕೊಟ್ಟರು? ದ ಕೌನ್ಸಿಲ್. ಕೌನ್ಸಿಲ್ ತೀರ್ಮಾನನ ರಾಜ ಒಪ್ಕೊಂಡಿದ್ದಾನೆ. ಈಗ ಅದು ಯಾವುದು ಅಂತ ನೀವು ಹೇಳಿ. ಡೆತ್ ಸೆಂಟೆನ್ಸ್, ಅಥವಾ ಡೆತ್ ಪನಿಷ್ಮೆಂಟ್, ಅಥವಾ ಟು ಗೆಟ್ ಹಿಸ್ ಹೆಡ್ ಕಟ್ ಆಫ್. ಮೂರರ ಅರ್ಥನೂ ಒಂದೇ. ಅವನಿಗೆ ಮರಣ ದಂಡನೆಯನ್ನ ವಿಧಿಸಿದ್ರು. ಏಳನೇ ಪ್ರಶ್ನೆ, ಮೆನ್ಷನ್ ಒನ್ ಆಫ್ ದ ರೀಸನ್ಸ್ ಫಾರ್ ಆಲ್ಟರಿಂಗ್ ದ ಡೆತ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಸನ್ಮೆಂಟ್ ಇನ್ 2D. ಒನ್ಸ್ ಅಗೈನ್ ಮೆನ್ಷನ್. ಮೆನ್ಷನ್ ಅಂದ್ರೆ ಹೆಸರು ಹೇಳಬೇಕು. ಯಾವುದರ ಹೆಸರು? ರೀಸನ್ಸ್ ನಲ್ಲಿ ಒಂದು ಹೆಸರು ಹೇಳಬೇಕು. ಯಾವುದಕ್ಕೆ ರೀಸನ್ಸು? ಯಾವುದಕ್ಕೆ ಕಾರಣ? ಫಾರ್ ಆಲ್ಟರಿಂಗ್ ದ ಡೆತ್ ಸೆಂಟೆನ್ಸ್. ಡೆತ್ ಸೆಂಟೆನ್ಸ್ ನ ಆಲ್ಟರ್ ಮಾಡೋದಿಕ್ಕೆ. ಯಾವುದಕ್ಕೆ ಆಲ್ಟರ್ ಮಾಡಿದ್ರು? ಟು ಲೈಫ್ ಇಂಪ್ರಿಸನ್ಮೆಂಟ್. ಲೈಫ್ ಇಂಪ್ರಿಸನ್ಮೆಂಟ್ಗೆ ಚೇಂಜ್ ಮಾಡಿದ್ದಕ್ಕೆ ಯಾವುದಾದ್ರೂ ಒಂದು ಕಾರಣವನ್ನ ಹೇಳಿ. ಇಷ್ಟಿದೆ. ಮೊದಲನೇದು, ದೇರ್ ವಾಸ್ ನೀದರ್ ಎ ಗಿಲೋಟಿನ್ ನಾರ್ ಎನ್ ಎಕ್ಸಿಕ್ಯೂಷನರ್. ಇನ್ನು ಈ ಉತ್ತರ ಬರಕ್ಕೆ ಇನ್ನೊಂದು ಪ್ರಶ್ನೆ ಏನ್ ಕೇಳ್ಬೋದು? ವಾಟ್ ವಾಸ್ ದ ಓನ್ಲಿ ಹಿಚ್ ನಾಟ್ ಎಕ್ಸಿಕ್ಯೂಟಿಂಗ್ ದ ಕ್ರಿಮಿನಲ್? ಇದು ಒಂದು ಉತ್ತರ. ದೇ ಕುಡ್ ನಾಟ್ ಫೈಂಡ್ ಎ ಚೀಪರ್ ವೇ ಟು ಎಕ್ಸಿಕ್ಯೂಟ್ ದ ಕ್ರಿಮಿನಲ್. ಎಕ್ಸಿಕ್ಯೂಟ್ ಅಂತಂದ್ರೆ ಮರಣ ದಂಡನೆಯನ್ನ ಜಾರಿಗೊಳಿಸ್ತಕ್ಕಂಥದ್ದು. ಕ್ರಿಮಿನಲ್ಗೆ ಮರಣ ದಂಡನೆಯನ್ನ ವಿಧಿಸದೇ ಇರೋದಕ್ಕೆ ಅಥವಾ ಜಾರಿ ತರದೇ ಇರೋದಕ್ಕೆ ಚೀಪರ್ ವೇನ ಕುಡ್ ನಾಟ್ ಫೈಂಡ್, ಅವರು ಕಂಡುಹಿಡಿಯಕ್ಕಾಗಲಿಲ್ಲ. ನೆಕ್ಸ್ಟ್ ಏನು? ಇಂಪ್ಲಿಮೆಂಟಿಂಗ್ ಡೆತ್ ಸೆಂಟೆನ್ಸ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಡೆತ್ ಸೆಂಟೆನ್ಸ್ ನ ಇಂಪ್ಲಿಮೆಂಟ್ ಮಾಡೋದು ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು. ಅಥವಾ ದೇ ಕುಡ್ ಫೈಂಡ್ ನೋ ಒನ್ ಟು ಕಟ್ ದ ಕ್ರಿಮಿನಲ್ಸ್ ಹೆಡ್ ಆಫ್. ಕ್ರಿಮಿನಲ್ನ ತಲೆಯನ್ನ ಕಟ್ ಆಫ್, ಕತ್ತರಿಸೋದಕ್ಕೆ ಯಾರನ್ನು ಹುಡುಕಕ್ಕಾಗಲಿಲ್ಲ. ಕೂಡ ಇದರಲ್ಲಿ ಯಾವುದಾದ್ರೂ ಒಂದನ್ನ ನೀವು ಬರೀಬಹುದು. ನೆಕ್ಸ್ಟ್ ಕ್ವೆಶ್ಚನ್, ದ ಕಿಂಗ್ಸ್ ಸ್ಪೆಷಲ್ ರೆವೆನ್ಯೂ ಇನ್ 2D ಕೇಮ್ ಫ್ರಮ್ ಗೇಮಿಂಗ್ ಹೌಸ್, ಫುಲ್ ಟ್ಯಾಕ್ಸ್, ಟ್ಯಾಕ್ಸ್ ಆನ್ ಟೊಬ್ಯಾಕೋ. ಇವು ಮೂರು ಕೂಡ ಬೇರೆ ಬೇರೆ ರೆವಿನ್ಯೂನ ಮೂಲಗಳು. ಇದರಲ್ಲಿ ಸ್ಪೆಷಲ್ ರೆವಿನ್ಯೂ ಯಾವುದರಿಂದ ಬರ್ತಾ ಇತ್ತು? ಕೇಮ್ ಫ್ರಮ್ ಯಾವುದರಿಂದ ಬರ್ತಾ ಇತ್ತು ಅಂತ ಹೇಳಬೇಕು. ಉತ್ತರ ಆಪ್ಷನ್ ಎ, ಎ ಗೇಮಿಂಗ್ ಹೌಸ್. ಹೌ ಮೆನಿ ಸೋಲ್ಜರ್ಸ್ ವರ್ ದೇರ್ ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ ಇನ್ 2D? ಪ್ರಶ್ನೆ ಏನು? ಹೌ ಮೆನಿ. ಹೌ ಮೆನಿ ಅಂದ್ರೆ ಯು ಹ್ಯಾವ್ ಟು ಗಿವ್ ಅ ನಂಬರ್. ಸಂಖ್ಯೆ ಎಷ್ಟು ಅಂತ ಹೇಳಬೇಕು. ಯಾವುದ್ರ ಸಂಖ್ಯೆ? ಸೋಲ್ಜರ್ಸ್. ಹೌ ಮೆನಿ ಸೋಲ್ಜರ್ಸ್ ವರ್ ದೇರ್ ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ. ಮೊನಾಕೋ ಕಿಂಗ್ಡಮ್ ನಲ್ಲಿ ಎಷ್ಟು ಜನ ಸೋಲ್ಜರ್ಸ್ ಇದ್ರು? ಟೈಮ್ ಇವಾಗ ಶುರುವಾಗಿದೆ. 5 ಸೆಕೆಂಡ್ಗಳು. 60 men in all.
ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. 60 men ಅಂತ ನಿಲ್ಲಿಸಬೇಡಿ. ಯಾಕೆ ಅಂತಂದರೆ 2 ಡಿಯರ್ನಲ್ಲಿ ಸೋಲ್ಜರ್ಸ್ ಸಂಖ್ಯೆ 60 ಅನ್ನೋದಕ್ಕೆ ನಮಗೆ ಯಾವುದೇ ಆಧಾರ ಇಲ್ಲ. ಟೆಕ್ಸ್ಟ್ ಬುಕ್ನಲ್ಲಿ ನಿಮಗೆ 60 men ಇನ್ ಆಲ್ ಎಲ್ಲವನ್ನೂ ಸೇರಿಕೊಂಡು 60 ಜನ ಅಂತ ಹೇಳಿದ್ದಾರೆ. ಅಂದರೆ ಅದರಲ್ಲಿ ಜನರಲ್ಲೂ ಸೇರ್ಕೊಂಡಿರ್ತಾರೆ, ಬೇರೆ ಅಧಿಕಾರಿಗಳಿದ್ರೆ ಅವರು ಸೇರ್ಕೊಂಡಿರ್ತಾರೆ. ಹಾಗಾಗಿ ಸೈನಿಕರ ಸಂಖ್ಯೆ ಕೇಳಿದಾಗ ನಾವು ಬರೀ 60 men ಅಂತ ಹೇಳೋ ಹಾಗಿಲ್ಲ, 60 men ಇನ್ ಆಲ್ ಅಂತಲೇ ಹೇಳಬೇಕು. ನೆಕ್ಸ್ಟ್ ಕ್ವೆಶ್ಚನ್, ಹೌ ಮಚ್ ಡಿಡ್ ದ ಕಿಂಗ್ ಸ್ಪೆಂಡ್ ಆನ್ ದ ಕ್ರಿಮಿನಲ್ ಆನ್ಯುಯಲಿ ಇನ್ 2 years? ಈ ಪ್ರಶ್ನೆ ಏನು ಕೇಳ್ತಾ ಇದೆ? ಹೌ ಲಾಂಗ್, ಹೌ ಮೆನಿ ಅಲ್ಲ, ಹೌ ಮಚ್. ಹೌ ಮಚ್ ಅಂದರೆ ಎಷ್ಟು ಅಮೌಂಟ್ ಅಂತ. ಏನು ಕೇಳ್ತಾ ಇದ್ದಾರೆ? ದ ಕಿಂಗ್ ಸ್ಪೆಂಡ್ ಆನ್ ದ ಕ್ರಿಮಿನಲ್. ರಾಜ ಆನ್ ದ ಕ್ರಿಮಿನಲ್, ಆ ಕ್ರಿಮಿನಲ್ನ ಮೇಲೆ ಖರ್ಚು ಮಾಡ್ತಾ ಇದ್ದೆ ಹಣ ಎಷ್ಟು? ಆನ್ಯುಯಲಿ, ಒಂದು ವರ್ಷಕ್ಕೆ ಆ ರಾಜ ಕ್ರಿಮಿನಲ್ನ ಮೇಲೆ ಎಷ್ಟು ಹಣನ ಖರ್ಚು ಮಾಡ್ತಾ ಇದ್ದ ಅಂತ ಪ್ರಶ್ನೆ. ಉತ್ತರ ಹೇಳಿ. $600. ಅದು ಉತ್ತರ. ನೆಕ್ಸ್ಟ್, ವೇರ್ ಈಸ್ ಮೊನಾಕೋ ಸಿಚುಯೇಟೆಡ್ ಇನ್ 2 years? ವೇರ್, ಎಲ್ಲಿ, ಮೊನಾಕೋ ಸಿಚುಯೇಟೆಡ್ ಅಂದ್ರೆ ಇದೆ ಅಂತ. ಸಿಚುಯೇಟೆಡ್ ಅಂದ್ರೂ ಅದೇನೆ, ಲೊಕೇಟೆಡ್ ಅಂದ್ರೂ ಅದೇ. ಲೊಕೇಶನ್ ಬಗ್ಗೆ ಹೇಳಬೇಕು. ಲೊಕೇಶನ್ ಅಂದ್ರೆ ಅದರ ಸುತ್ತಮುತ್ತಲು ಏನೇನಿತ್ತು ಅಂತ ಹೇಳಬೇಕು. ಹೇಳಿ. ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಅಂಡ್ ಇಟಲಿ ಅಂಡ್ ಆನ್ ದ ಶೋರ್ ಆಫ್ ದ ಮೆಡಿಟರೇನಿಯನ್ ಸಿ. ಏನೇನು ಗಮನಿಸ್ಕೊಳ್ಬೇಕು? ನಿಯರ್ ದ ಬಾರ್ಡರ್ಸ್, ಬಾರ್ಡರ್ಗಳ ಹತ್ತಿರ. ಯಾವ ಬಾರ್ಡರು? ಫ್ರಾನ್ಸ್ ಮತ್ತು ಇಟಲಿ ದೇಶಗಳ ಬಾರ್ಡರ್. ಅಂಡ್ ಆನ್ ದ ಶೋರ್, ಶೋರ್ ಅಂದ್ರೆ ಸಮುದ್ರ ತೀರ, ಆಫ್ ದ ಮೆಡಿಟರೇನಿಯನ್ ಸಿ. ಒಂದು ಕಡೆ ಮೆಡಿಟರೇನಿಯನ್ ಸಿ ಸಮುದ್ರದ ತಡ ಇದೆ, ಇನ್ನು 2 ಕಡೆ ಫ್ರಾನ್ಸ್ ಮತ್ತು ಇಟಲಿಯ ಬಾರ್ಡರ್ಸ್ ಇದೆ. ನೆಕ್ಸ್ಟ್, ಹೌ ಮಚ್ ವುಡ್ ಎ ಗಿಲೋಟಿನ್ ಅಂಡ್ ಎನ್ ಎಕ್ಸಿಕ್ಯೂಷನರ್ ಕಾಸ್ಟ್ ಇಫ್ ಸಪ್ಲೈಡ್ ಫ್ರಮ್ ಫ್ರಾನ್ಸ್ ಇನ್ 2 years? ಪ್ರಶ್ನೆ ಏನು ಅಂತ ನೋಡ್ಕೊಂಬಿಡಿ ಮೊದಲು. ಒನ್ಸ್ ಅಗೈನ್, ಹೌ ಮಚ್ ಅಂತ ಬಂದಿದೆ, ಎಷ್ಟು ಹಣ, ಕಾಸ್ಟ್, ಖರ್ಚಾಗ್ತಾ ಇತ್ತು, ಎಷ್ಟು ಖರ್ಚಾಗ್ತಾ ಇತ್ತು ಯಾವುದಕ್ಕೆ? ಗಿಲೋಟಿನ್ ಮತ್ತು ಎಕ್ಸಿಕ್ಯೂಷನರ್ನ ಸಪ್ಲೈ ಮಾಡೋದಿಕ್ಕೆ. ಎಲ್ಲಿಂದ ತಗೊಂಡೆ? ಫ್ರಾನ್ಸ್. ಫ್ರಾನ್ಸ್ ದೇಶದಿಂದ ಗಿಲೋಟಿನ್ ಮತ್ತು ಎಕ್ಸಿಕ್ಯೂಷನರ್ನ ತರಿಸ್ಕೊಂಡಿದ್ದೆ ಎಷ್ಟು ಹಣ ಕೊಡಬೇಕಾಗ್ತಿತ್ತು? $1,600. 1,600 ಅಲ್ಲ, 16,000 francs. 18ನೇ ಪ್ರಶ್ನೆ, ದ ಪೀಪಲ್ ಆಫ್ ಮೊನಾಕೋ ಮೆನ್ಷನ್ಡ್ ಇನ್ 2 years were sociable, peaceable, fashionable. ಒಂದು ಕರೆಕ್ಷನ್ ಇದೆ ಇಲ್ಲಿ, 2 ಸಲ ಇನ್ ಅಂತ ಬಂದಿದೆ, ಅದು ಒಂದೇ ಸಲ ಇರಬೇಕು. ಇದ್ಬಿಡಿ. ದ ಪೀಪಲ್ ಆಫ್ ಮೊನಾಕೋ, ಮೊನಾಕೋನಲ್ಲಿರ್ತಕ್ಕಂತಹ ಜನಗಳು ಸೋಷಿಯಬಲ್ ಆಗಿದ್ರ, ಪೀಸಬಲ್ ಆಗಿದ್ರ, ಫ್ಯಾಷನಬಲ್ ಆಗಿದ್ರ ಅನ್ನೋದು ಪ್ರಶ್ನೆ. ಉತ್ತರ ಆಪ್ಷನ್ ಬಿ, ಪೀಸಬಲ್. ಪೀಸಬಲ್ ಅಂತಂದ್ರೇನು? ಪೀಸ್ ಅಂದ್ರೆ ಗೊತ್ತಾ? ಶಾಂತಿ. ಪೀಸಬಲ್ ಅಂದ್ರೆ ಶಾಂತಿ ಪ್ರಿಯರು ಅಂತ. ವಾಟ್ ಇಸ್ ಪಾಪ್ಯುಲೇಷನ್ ಆಫ್ ಮೊನಾಕೋ ಇನ್ 2 years? ಬಹಳ ಸರಳವಾದ ಪ್ರಶ್ನೆ ಕೇಳ್ತಾ ಇರೋದು. ಪಾಪ್ಯುಲೇಷನ್ ಆಫ್ ಮೊನಾಕೋ, ಮೊನಾಕೋ ದೇಶದ ಪಾಪ್ಯುಲೇಷನ್, ಜನಸಂಖ್ಯೆ. ಪಾಪ್ಯುಲೇಷನ್ ಏನು? ಅಬೌಟ್ 7,000. ಒಂದ್ಸಿಗೆ ಏನು ಗಮನದಲ್ಲಿ ಇಟ್ಕೊಳ್ಳಿ, 7,000 ಅಂತ ಬರೀಬೇಡಿ, ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ. ಟೆಕ್ಸ್ಟ್ನಲ್ಲೂ ಕೂಡ ಅಬೌಟ್ 7,000 ಅಂತ ಇದೆ. ಯಾಕೆಂದರೆ ಸುಮಾರು 7,000 ಅಂತ.
ಹೂ ಅಕಾರ್ಡಿಂಗ್ ಟು ದ ಕೌನ್ಸಿಲ್ ವಾಸ್ ಎ ಬ್ರದರ್ ಮೊನಾರ್ಕ್ ಇನ್ ಟೂಡಿಯರ್. ಯಾರು ಅಂತ ಕೇಳ್ತಾ ಇದ್ದಾರೆ, ಯಾರು ಅನ್ನೋದು ಹೇಳ್ಬೇಕು. ಯಾರು ಏನಾಗಿದ್ರು ಅಂತ, ಎ ಬ್ರದರ್ ಮೊನಾರ್ಕ್, ಬ್ರದರ್ ಮೊನಾರ್ಕ್ ಆಗಿತ್ತು. ರಾಜ ಸೋದರ ಅಂತ. ರಾಜ ಸೋದರ ಅಂದ್ರೆ ಅವನು ರಾಜ ಇವನು ರಾಜ, ಹಾಗಾಗಿ ಅವರಿಬ್ರು ಸೋದರರು. ಅಕಾರ್ಡಿಂಗ್ ಟು ಕೌನ್ಸಿಲ್, ಕೌನ್ಸಿಲ್ ಪ್ರಕಾರ ಯಾರು ಬ್ರದರ್ ಮೊನಾರ್ಕ್ ಆಗಿದ್ರು? ದ ಕಿಂಗ್ ಆಫ್ ಇಟಲಿ. ಕಿಂಗ್ ಆಫ್ ಇಟಲಿ ಬ್ರದರ್ ಮೊನಾರ್ಕ್ ಅಂತ ಕೌನ್ಸಿಲ್ ಕರೀತಾ ಇತ್ತು. ಯಾಕಂತಂದ್ರೆ ಕಿಂಗ್ ಆಫ್ ಇಟಲಿ ಮತ್ತು ಕಿಂಗ್ ಆಫ್ ಮೊನಾಕೋ ಅಣ್ಣ ತಮ್ಮಂದ್ರಲ್ಲ, ಕಸಿನ್ಸು ಅಲ್ಲ. ಆದ್ರೆ ಅವನೂ ರಾಜ ಆಗಿದ್ದ, ಇವನೂ ರಾಜ, ಆದ್ರಿಂದ ಬ್ರದರ್ ಮೊನಾರ್ಕ್ ಅಂತಾರಷ್ಟೇ. ಹೌ ಮಚ್ ಮನಿ ಡಿಡ್ ದ ಇಟಾಲಿಯನ್ ಗವರ್ನಮೆಂಟ್ ಡಿಮ್ಯಾಂಡ್ ಟು ಸಪ್ಲೈ ಎ ಗಿಲೋಟಿನ್ ಅಂಡ್ ಅನ್ ಎಕ್ಸಿಕ್ಯೂಷನ್? ಒನ್ಸ್ ಅಗೈನ್, ಹೌ ಮಚ್ ಮನಿ, ಎಷ್ಟು ಹಣವನ್ನ ಇಟಾಲಿಯನ್ ಗವರ್ನಮೆಂಟ್ ಡಿಮ್ಯಾಂಡ್ ಮಾಡ್ತು? ಏನಕ್ಕೆ? ಟು ಸಪ್ಲೈ ಎ ಗಿಲೋಟಿನ್ ಅಂಡ್ ಎನ್ ಎಕ್ಸಿಕ್ಯೂಷನ್. ಒಂದು ಗಿಲೋಟಿನ್ ಎಕ್ಸಿಕ್ಯೂಷನರ್ನ ಸಪ್ಲೈ ಮಾಡೋದಕ್ಕೆ ಇಟಾಲಿಯನ್ ಗವರ್ನಮೆಂಟ್ ಹೌ ಮಚ್ ಮನಿ, ಎಷ್ಟು ಹಣವನ್ನ ಡಿಮ್ಯಾಂಡ್ ಮಾಡ್ತು? $12,000. ಫ್ರೆಂಚ್ ಗವರ್ನಮೆಂಟ್ 16,000 ಫ್ರಾಂಕ್ಸ್, ಇಟಾಲಿಯನ್ ಗವರ್ನಮೆಂಟ್ 12,000 ಫ್ರಾಂಕ್ಸ್, 4,000 ಫ್ರಾಂಕ್ಸ್ ಡಿಫರೆನ್ಸ್. ನೇಮ್ ದ ಟಾಯ್ ಕಿಂಗ್ಡಮ್ ಮೆನ್ಷನ್ಡ್ ಇನ್ ಟೂಡಿಯರ್. ನೇಮ್ ಅಂತ ಇದೆ, ನೀವು ಹೆಸರು ಹೇಳಬೇಕು. ಯಾವುದರ ಹೆಸರು? ಟಾಯ್ ಕಿಂಗ್ಡಮ್ನ ಹೆಸರು. ಟೂಡಿಯರ್ ಅಂತಕ್ಕಂಥ ಯೂನಿಟ್ ನಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ, ಹೆಸರಿಸಿರ್ತಕ್ಕಂಥ ಟಾಯ್ ಕಿಂಗ್ಡಮ್ನ ಹೆಸರು ಏನು ಅಂತ ಹೇಳಿ. 5 ಸೆಕೆಂಡ್ಗಳು. ಮೊನಾಕೋ ಅಂತಕ್ಕಂಥದ್ದು ಟಾಯ್ ಕಿಂಗ್ಡಮ್ನ ಹೆಸರು. ಹೂ ಈಸ್ ರೆಫರ್ಡ್ ಟು ಆಸ್ ರಾಸ್ಕಲ್ ಬೈ ದ ಕಿಂಗ್ ಇನ್ ಟೂಡಿಯರ್? ಹೂ, ಯಾರು? ಈಸ್ ರೆಫರ್ಡ್, ರೆಫರ್ ಆಗಿದ್ದಾರೆ. ಯಾರನ್ನ ರೆಫರ್ ಮಾಡಿದ್ದಾರೆ? ಏನಂತ ಕರೆದಿದ್ದಾರೆ? ರಾಸ್ಕಲ್ ಅಂತ. ಯಾರು ಕರೆದ್ರು? ಕಿಂಗ್. ಟೂಡಿಯರ್ ಅಂತಕ್ಕಂಥ ಪಾಠದಲ್ಲಿ ರಾಜ ಯಾರನ್ನ ರಾಸ್ಕಲ್ ಅಂತ ಕರೆದ? The criminal who is sentenced to death. ಕ್ರಿಮಿನಲ್ನ ರಾಸ್ಕಲ್ ಅಂತ ಕರೀತಾ ಇದೆ. ಯಾವ ಕ್ರಿಮಿನಲ್ ಇವನು? ಹೂ ಈಸ್ ಸೆಂಟೆನ್ಸ್ಡ್ ಟು ಡೆತ್, ಮರಣದಂಡನೆ ವಿಧಿಸಿದ ಕ್ರಿಮಿನಲ್ನ ರಾಸ್ಕಲ್ ಅಂತ ಕರೀತಾ ಇದ್ದಾನೆ. ಯಾಕೆ ಕರೀತಾ ಇದ್ದಾನೆ? ನಿಮಗೆ ನೆನಪಿದ್ರೆ, ಒಂದ್ ಕಡೆ ಫ್ರೆಂಚ್ ಗವರ್ಮೆಂಟ್ 16,000 ಫ್ರಾಂಕ್ಸ್ನ ಕೇಳುತ್ತೆ, ಇಟಾಲಿಯನ್ ಗವರ್ಮೆಂಟ್ 12,000 ಫ್ರಾಂಕ್ನ ಕೇಳುತ್ತೆ. ದೇಶದ ಜನಸಂಖ್ಯೆ ನೋಡಿದ್ರೆ 7,000 ಸುಮಾರಿದೆ. 12,000 ಅಂತಂದ್ರೂ ಒಬ್ಬೊಬ್ಬರ ಹತ್ರ 2 ಫ್ರಾಂಕ್ನ ಕೇಳಬೇಕು ಎಕ್ಸ್ಟ್ರಾ. ಅಷ್ಟೊಂದು ಆ ರಾಸ್ಕಲ್ಗೆ ಅಷ್ಟೊಂದು ಖರ್ಚು ಮಾಡಕ್ ಆಗಲ್ಲ ಅಂತ ಹೇಳ್ತಾನೆ, ಅದನ್ನು ಕೇಳಿದೆ. ನೆಕ್ಸ್ಟ್ ಕ್ವೆಶ್ಚನ್, ವೇರ್ ಡಿಡ್ ದ ಕ್ರಿಮಿನಲ್ ಸೆಟಲ್ ಆಫ್ಟರ್ ಎಮಿಗ್ರೇಟಿಂಗ್ ಫ್ರಮ್ ಮೊನಾಕೋ ಇನ್ ಟೂಡಿಯರ್? ಫ್ರಮ್ ಮೊನಾಕೋ ಅನ್ನೋದು ಕ್ವಶನ್ ಅಲ್ಲಿ ಇಲ್ಲ, ನಾನು ಸೇರಿಸಿದ್ದೀನಿ. ಎಮಿಗ್ರೇಟಿಂಗ್ ಅಂತಂದ್ರೆ ವಲಸೆ ಹೋಗ್ತಕ್ಕಂಥದ್ದು, ಲೀವಿಂಗ್ ಒನ್ ಪ್ಲೇಸ್. ಮೊನಾಕೋನ ಬಿಟ್ಟು ಹೊರಗಡೆಗೆ ಹೋದಾಗ ಕ್ರಿಮಿನಲ್ ಎಲ್ಲಿ ಸೆಟಲ್ ಆದ? ಅದು ಪ್ರಶ್ನೆ. ಜಸ್ಟ್ ಅಕ್ರಾಸ್ ದ ಫ್ರಾಂಟಿಯರ್ ಆಫ್ ಮೊನಾಕೋ. ಎಲ್ಲಿ ಸೆಟಲ್ ಆದ? ಮೊನಾಕೋನ ಫ್ರಾಂಟಿಯರ್ ಅಂತಂದ್ರೆ ಬಾರ್ಡರ್, ಜಸ್ಟ್ ಅಕ್ರಾಸ್, ಕ್ರಾಸ್ ಮಾಡ್ತಿದ್ದ ಹಾಗೇನೆ ಪಕ್ಕದಲ್ಲೇ ಸೆಟಲ್ ಆದ. ವಾಟ್ ಡಿಡ್ ದ ಕ್ರಿಮಿನಲ್ ಡೂ ಟು ಅರ್ನ್ ಹಿಸ್ ಲಿವಿಂಗ್ ಆಫ್ಟರ್ ಹಿಸ್ ರಿಲೀಸ್ ಇನ್ ಟೂಡಿಯರ್? ಪ್ರಶ್ನೆ ಏನು? ವಾಟ್ ದ ಕ್ರಿಮಿನಲ್ ಡೂ, ಏನು ಮಾಡ್ದ? ಏನಕ್ಕೆ? ಟು ಅರ್ನ್ ಹಿಸ್ ಲಿವಿಂಗ್. ಹಿಸ್ ಲಿವಿಂಗ್ ಅಂತಂದ್ರೆ ಜೀವನ ನಡೆಸೋದನ್ನ ಸಂಪಾದಿಸೋದಕ್ಕೆ, ಅಂದ್ರೆ ಜೀವನಕ್ಕೆ ಸಂಪಾದನೆಗೆ
ಏನ್ ಮಾಡ ಆಫ್ಟರ್ ಹಿಸ್ ರಿಲೀಸ್, ಅವನಿಗೆ ಬಿಡುಗಡೆ ಮಾಡಿದ ಮೇಲೆ ಅವನ ಜೀವನೋಪಾಯಕ್ಕೆ ಏನ್ ಮಾಡ್ದ. ಮಾರ್ಕೆಟ್ ಗಾರ್ಡನಿಂಗ್. ಏನಿದು ಮಾರ್ಕೆಟ್ ಗಾರ್ಡನಿಂಗ್ ಅಂದ್ರೆ? ಗಾರ್ಡನಿಂಗ್ ಅಂತಂದ್ರೆ ತೋಟ ಮಾಡ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು. ಮಾರ್ಕೆಟ್ ಮಾರೋದು ಅಂದ್ರೆ ತೋಟದಲ್ಲಿ ಬೆಳೆದು ಮಾರೋದು ಅಥವಾ ಮಾರಕ್ಕೋಸ್ಕರ ಬೆಳೀತಕ್ಕಂಥ. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ವಾಸ್ ದ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್ ನೋಟಿಸ್ಡ್ ಬೈ ದ ಪ್ರಿನ್ಸ್ ಇನ್ ಟೂಡಿಯರ್? ಈ ಹಳದಿ ಬಣ್ಣದಲ್ಲಿರ್ತಕ್ಕಂಥದ್ದು ನಾನು ಸೇರಿಸಿರೋದು. ಪ್ರಶ್ನೆಗೆ ಅರ್ಥ ಏನು? ವಾಟ್ ಏನು ಅಂತ ಹೇಳಬೇಕು. ಯಾವುದು ಏನು? ದ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್. ಎಕ್ಸ್ಪೆಂಡಿಚರ್ನ ನ್ಯೂ ಐಟಮ್ ಯಾವುದು? ನೋಟಿಸ್ಡ್ ಬೈ ದ ಪ್ರಿನ್ಸ್. ಪ್ರಿನ್ಸ್ ನೋಟಿಸ್ ಮಾಡಿರ್ತಕ್ಕಂಥ, ಗಮನಿಸಿರ್ತಕ್ಕಂಥ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್ ಯಾವುದು? ಎಕ್ಸ್ಪೆಂಡಿಚರ್ ಫಾರ್ ದ ಕೀಪ್ ಆಫ್ ದ ಕ್ರಿಮಿನಲ್. ಫಾರ್ ದ ಕೀಪ್ ಅಂತಂದ್ರೆ ಅವನನ್ನ ಪೋಷಿಸೋದಿಕ್ಕೆ. ಯಾರನ್ನ? ಆಫ್ ದ ಕ್ರಿಮಿನಲ್. ಕ್ರಿಮಿನಲ್ನ ಪೋಷಿಸೋದಕ್ಕೆ ಬಂದಿರತಕ್ಕಂಥ ಎಕ್ಸ್ಪೆಂಡಿಚರು ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್. ಹೊಸ ಐಟಮ್ ಮೊದಲಿರಲಿಲ್ಲ. ವಿಚ್ ಗವರ್ನಮೆಂಟ್ ಈಸ್ ರಿಪಬ್ಲಿಕನ್ ಅಂಡ್ ಹ್ಯಾಸ್ ನೋ ಪ್ರಾಪರ್ ರೆಸ್ಪೆಕ್ಟ್ ಫಾರ್ ಕಿಂಗ್ ಇನ್ ಟೂಡಿಯರ್? ಒನ್ಸ್ ಅಗೇನ್ ಪ್ರಶ್ನೆ ಏನು ಕೇಳಿದಾರಪ್ಪ? ವಿಚ್ ಗವರ್ನಮೆಂಟ್, ಯಾವ ಗವರ್ನಮೆಂಟ್ ಈಸ್ ರಿಪಬ್ಲಿಕನ್, ರಿಪಬ್ಲಿಕನ್ ಗವರ್ನಮೆಂಟ್ ಆಗಿದೆ, ಅಂಡ್ ಹೂ ಹ್ಯಾಸ್ ನೋ ಪ್ರಾಪರ್ ರೆಸ್ಪೆಕ್ಟ್, ಪ್ರಾಪರ್ ರೆಸ್ಪೆಕ್ಟ್ ಇಲ್ಲ ಫಾರ್ ಕಿಂಗ್, ರಾಜನಿಗೆ ಸೂಕ್ತ ಮರ್ಯಾದೆ ಇಲ್ಲದೆ ಇರತಕ್ಕಂಥ ಗವರ್ನಮೆಂಟ್ ಯಾವುದು? ಫ್ರೆಂಚ್ ಗವರ್ನಮೆಂಟ್. ಫ್ರೆಂಚ್ ಗವರ್ನಮೆಂಟ್ ರಿಪಬ್ಲಿಕನ್ ಗವರ್ನಮೆಂಟ್ ಮತ್ತು ರಾಜರ ಬಗ್ಗೆ ಸೂಕ್ತ ಗೌರವ ಇಲ್ಲ. ಯಾಕೆಂದ್ರೆ ಅವರು ಪ್ರಜಾಪ್ರಭುತ್ವವನ್ನ ಒಪ್ಕೊಳ್ತಾರೆ ಹೊರತು ರಾಜರ ಆಳ್ವಿಕೆಯನ್ನು ಒಪ್ಕೊಳ್ಳಲ್ಲ. ಅದಕ್ಕೋಸ್ಕರ ಇಲ್ಲ. ಹೂ ವಾಸ್ ಎ ಬ್ರದರ್ ಮೊನಾರ್ಕ್ ಇನ್ ಟೂಡಿಯರ್? ಈ ಪ್ರಶ್ನೆ ಆಗಲೇ ಒಂದ್ಸಲ ಬಂದಿದೆ ಬೇರೆ ರೀತಿಯಲ್ಲಿ. ಕೌನ್ಸಿಲ್ಸ್ ಯಾರನ್ನ ಬ್ರದರ್ ಮೊನಾರ್ಕ್ ಅಂತ ಕರೀತಾ ಇದ್ರು? ದ ಬೆಟರ್ ವರ್ಷನ್ ವುಡ್ ಬಿ ಹೂ ಈಸ್ ದ ಬ್ರದರ್ ಮೊನಾರ್ಕ್ ರೆಫರ್ಡ್ ಟು ಇನ್ ಟೂಡಿಯರ್? ಟೂಡಿಯರ್ ಅಂತಕ್ಕಂಥ ಯೂನಿಟ್ ನಲ್ಲಿ ಬ್ರದರ್ ಮೊನಾರ್ಕ್ ಅಂತ ಯಾರನ್ನ ಕರೆದಿದ್ದಾರೆ? ದ ಕಿಂಗ್ ಆಫ್ ಇಟಲಿ. ಇಟಲಿಯ ರಾಜನ ಬ್ರದರ್ ಮೊನಾರ್ಕ್ ಅಂತ ಕರೆದಿದ್ದಾರೆ. ಹೌ ಮಚ್ ಡಿಡ್ ದ ಕ್ರಿಮಿನಲ್ ರಿಸೀವ್ ಆಸ್ ಅಡ್ವಾನ್ಸ್ ಔಟ್ ಆಫ್ ಹಿಸ್ annuity ಬಿಫೋರ್ ಲೀವಿಂಗ್ ಮೊನಾಕೋ ಇನ್ ಟೂಡಿಯರ್? ಹಳದಿಲಿರ್ತಕ್ಕಂಥದ್ದು ನಾನು ಸೇರಿಸಿರ್ತಕ್ಕಂಥ. ಹೌ ಮಚ್, ಹೌ ಮಚ್ ಅಂದ್ರೆ ಎಷ್ಟು? ದ ಕ್ರಿಮಿನಲ್ ರಿಸೀವ್, ಕ್ರಿಮಿನಲ್ಲು ತಗೊಂಡ, ಆಸ್ ಅಡ್ವಾನ್ಸ್, ಅಡ್ವಾನ್ಸ್ ಆಗಿ ಎಷ್ಟು ಹಣವನ್ನ ತಗೊಂಡ? ಬಿಫೋರ್ ಲೀವಿಂಗ್ ಮೊನಾಕೋ, ಮೊನಾಕೋನ ಬಿಡಕ್ಕಿಂತ ಮುಂಚೆ ಎಷ್ಟು ಹಣವನ್ನ ಅಡ್ವಾನ್ಸ್ ಆಗಿ ತಗೊಂಡ? ಅವನಿಗೆ ವಾರ್ಷಿಕವಾಗಿ ಕೊಡ್ತಿದ್ವಿ ಅಂತ ಹೇಳಿದ್ರಲ್ಲ, ಆ ಹಣದಲ್ಲಿ ಎಷ್ಟು ಅಡ್ವಾನ್ಸ್ ಆಗಿ ತಗೊಂಡ? 1/3 ಆಫ್ ಹಿಸ್ annuity ಅಥವಾ 200 francs. 1/3 ಆಫ್ ಹಿಸ್ annuity ವಾರ್ಷಿಕವಾಗಿ ಕೊಡ್ತೀವಿ ಅಂತ ಹೇಳಿದ್ದ ಪೆನ್ಷನ್ ನಲ್ಲಿ 1/3, ಮೂರನೇ ಒಂದು ಭಾಗ ಅವನು ಕೊಡ್ತೀವಿ ಅಂತ ಹೇಳಿದ್ದು 600 francs. 600 3 ಭಾಗ ಮಾಡಿ ಅದರಲ್ಲಿ ಒಂದು ಭಾಗ ಅಂದ್ರೆ 200 francs. Which was the only place of gambling in Europe as mentioned in Tudor? Once again, which, ಯಾವುದು, was the only place, ಒಂದೇ ಒಂದು ಸ್ಥಳ ಇತ್ತು. ಅದು ಯಾವುದು? ಯಾವ ಸ್ಥಳ? ಆಫ್ ಗ್ಯಾಂಬ್ಲಿಂಗ್ ಇನ್ ಯುರೋಪ್. ಇಡೀ ಯುರೋಪ್ ನಲ್ಲಿ ಗ್ಯಾಂಬ್ಲಿಂಗ್, ಜೂಜಾಡಕ್ಕೆ ಇದ್ದ ಒಂದೇ ಒಂದು ಸ್ಥಳ ಯಾವುದು? ಆಸ್ ಮೆನ್ಷನ್ಡ್ ಇನ್ ಟೂಡಿಯರ್. ಟೂಡಿಯರ್ ನಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಒಂದೇ ಒಂದು ಗ್ಯಾಂಬ್ಲಿಂಗ್ ಸ್ಥಳ ಯಾವುದು? ಗೇಮಿಂಗ್ ಹೌಸ್ ಇನ್ ಮೊನಾಕೋ.
ಇನ್ ಮೊನಾಕೋದಲ್ಲಿರ್ತಕ್ಕಂಥ ಗೇಮಿಂಗ್ ಹೌಸು ಒಂದೇ ಒಂದು ಗ್ಯಾಂಬ್ಲಿಂಗ್ ಪ್ಲೇಸ್ ಇನ್ ಯುರೋಪ್. ಹೂ ಫೆಚ್ಡ್ ದ ಕ್ರಿಮಿನಲ್ಸ್ ಫುಡ್ ಇನಿಷಿಯಲಿ ಇನ್ ಟೂರಿಯರ್. ಹೂ ಯಾರು, ಫೆಚ್ ತಗೊಂಡ್ಬರ್ತಾ ಇದ್ರು ಏನನ್ನ, ಕ್ರಿಮಿನಲ್ಸ್ ಫುಡ್, ಕ್ರಿಮಿನಲ್ಗೆ ಆಹಾರವನ್ನ ಯಾರು ತರ್ತಾ ಇದ್ರು, ಇನಿಷಿಯಲಿ ಪ್ರಾರಂಭದಲ್ಲಿ ಯಾರು ತರ್ತಾ ಇದ್ರು. ದ ಗಾರ್ಡ್, ಜೈಲಿನಲ್ಲಿ ಒಬ್ಬ ಗಾರ್ಡ್ ಇದ್ನಲ್ಲ ಅವನ್ ತರ್ತಾ ಇದ್ದ ಮೊದಲು. ಯಾಕೆ ಮೊದಲು ಅಂತ ಕೇಳಿದ್ದಾರೆ ಅಂದ್ರೆ, ಗಾರ್ಡ್ನ ಡಿಸ್ಮಿಸ್ ಮಾಡಿದ ಮೇಲೆ ಈ ಕ್ರಿಮಿನಲ್ಲೇ ಪ್ಯಾಲೇಸ್ಗೆ ಹೋಗಿ ಆಹಾರ ತರ್ತಾ ಇದ್ದ, ಹಾಗಾಗಿ ಇನಿಷಿಯಲಿ ಅಂತ ಸೇರಿಸಿದ. ವೇರ್ ವಾಸ್ ದ ಕ್ರಿಮಿನಲ್ಸ್ ಫುಡ್ ಫೆಚ್ಡ್ ಫ್ರಮ್ ಇನ್ ಟೂರಿಯರ್. ಒಂದು ಸ್ವಲ್ಪ ಗಮನಿಸ್ಕೋಬೇಕು. ವೇರ್ ಅಂದ್ರೆ ಎಲ್ಲಿ, ಅದ್ರ ಜೊತೆಗೆ ಒಂದು ಪ್ರಿಪೋಸಿಷನ್ ಇದೆ ಫ್ರಮ್ ಅಂತ, ಇವೆರಡು ಸೇರಿಸ್ಕೊಳ್ಬೇಕು. ವೇರ್ ಫ್ರಮ್, ವೇರ್ ಫ್ರಮ್ ಅಂದ್ರೆ ಎಲ್ಲಿ ಇಂದ, ಎಲ್ಲಿಂದ, ಕ್ರಿಮಿನಲ್ಸ್ ಫುಡ್ ಆ ಕ್ರಿಮಿನಲ್ನ ಆಹಾರವನ್ನ ವಾಸ್ ಫೆಚ್ಡ್ ತಗೊಂಡ್ಬರ್ತಾ ಇದ್ರು, ಕ್ರಿಮಿನಲ್ ಆಹಾರವನ್ನ ಎಲ್ಲಿಂದ ತರ್ತಾ ಇದ್ರು. ಫ್ರಮ್ ದ ಪ್ಯಾಲೇಸ್ ಕಿಚನ್, ಪ್ಯಾಲೇಸ್ ಕಿಚನ್ ಫ್ರಮ್ ಇಂದ, ಪ್ಯಾಲೇಸ್ ಕಿಚನ್ ನಿಂದ ತರ್ತಾ ಇದ್ರು. ಹೌ ಲಾಂಗ್ ವಾಸ್ ದ ಕ್ರಿಮಿನಲ್ ಇನ್ ದ ಪ್ರಿಸನ್ ಇನ್ ಟೂರಿಯರ್. ಪ್ರಶ್ನೆ ಹೌ ಲಾಂಗ್ ಎಷ್ಟು ಕಾಲ, ಕ್ರಿಮಿನಲ್ ವಾಸ್ ಇನ್ ದ ಪ್ರಿಸನ್ ನಲ್ಲಿದ್ದ ಅದನ್ನ ಹೇಳ್ಬೇಕೀಗ, ಎಷ್ಟು ಕಾಲ ಇದ್ದ. 5 seconds. ಮೋರ್ ದ್ಯಾನ್ ಎ ಇಯರ್. ಉತ್ತರ ಏನಿದೆ, ಎ ಇಯರ್ ಅಲ್ಲ, ಮೋರ್ ದ್ಯಾನ್ ಎ ಇಯರ್, ಒಂದು ವರ್ಷಕ್ಕಿಂತ ಜಾಸ್ತಿ. ಸರ್ಟನ್ಲಿ ನಾಟ್ ಎಕ್ಸಾಕ್ಟ್ಲಿ ಆಫ್ಟರ್ ಎನ್ ಇಯರ್, ಒಂದು ವರ್ಷ ಆಗ್ತಿದ್ದ ಹಾಗೆ ಅವನ್ನ ಕಳಿಸ್ಬಿಡ್ಲಿಲ್ಲ. ಯಾಕೆ, ಒಂದು ವರ್ಷ ಆದ ನಂತರ ರಾಜ ಎಕ್ಸ್ಪೆಂಡಿಚರ್ ನೋಡ್ದ, ಏನಯ್ಯ ಇದೊಂದು 600 ಫ್ರಾಂಕ್ ಜಾಸ್ತಿ ಬಂದಿದೆ ಅಂತ. ಅವರು ಕ್ರಿಮಿನಲ್ಗಾಗಿರೋ ಖರ್ಚು ಒಂದು ವರ್ಷಕ್ಕೆ ಇಷ್ಟೆಲ್ಲ ಆಗಲ್ಲಯ್ಯ, ಒಂದು ದಾರಿ ಹುಡುಕಿ ಅಂತ. ಅವರೆಲ್ಲ ಮಿನಿಸ್ಟರ್ಸ್ ಎಲ್ಲ ಸೇರಿ ಒಂದು ತೀರ್ಮಾನ ತಗೊಂಡು ಗಾರ್ಡ್ನ ಕ್ಯಾನ್ಸಲ್ ಮಾಡಿದ್ರು, ಓಡೋಗ್ತಾನೆ ನೋಡೋಣ ಅಂತ. ಅವನು ಓಡೋಗ್ಲಿಲ್ಲ. ನೆಕ್ಸ್ಟ್ ಕರೆದು ಹೇಳಿದ್ರು ಹೋಗಯ್ಯ ಅಂತ, ಹೋಗಲ್ಲ ಅಂದ. ಆಮೇಲೆ ಪೆನ್ಷನ್ ಕೊಡ್ತೀವಿ ಅಂತ ಆಮೇಲೆ ಹೋದ. ಸೊ ಇಷ್ಟು ಅವಧಿ ತಗೊಂಡಿದೆಯಲ್ಲ ವರ್ಷದ ಮೇಲೆ, ಹಾಗಾಗಿ ನಾವು ಎ ಇಯರ್ ಅಂತ ಹೇಳೋ ಹಾಗಿಲ್ಲ, ಮೋರ್ ದ್ಯಾನ್ ಎ ಇಯರ್ ಅಂತ ಹೇಳಬೇಕು. ವಾಟ್ ಡಸ್ ದ ಕೀಪರ್ ಆಫ್ ದ ಗೇಮಿಂಗ್ ಹೌಸ್ ಪೇ ಟು ದ ಪ್ರಿನ್ಸ್ ಇನ್ ಟೂರಿಯರ್. ವಾಟ್ ಏನನ್ನ, ದ ಕೀಪರ್ ಆಫ್ ದ ಗೇಮಿಂಗ್ ಹೌಸ್ ಆ ಗೇಮಿಂಗ್ ಹೌಸ್ ನ ನಡೆಸ್ತಾ ಇತ್ತು, ಪೇ ಟು ದ ಪ್ರಿನ್ಸ್ಗೆ ಕೊಡ್ತಾ ಇದ್ದ. ಏನ್ ಕೊಡ್ತಿದ್ದ ಅಂತ ಪ್ರಶ್ನೆ ಹೇಳಿ. ಮನಿ ಅಥವಾ ಎ ಲಾರ್ಜ್ ಸಮ್ ಔಟ್ ಆಫ್ ದ ಪ್ರಾಫಿಟ್ ಹಿ ಗೆಟ್ಸ್. ತುಂಬಾ ಸರಳವಾಗಿ ಹೇಳೋದಾದ್ರೆ ಏನ್ ಕೊಡ್ತಿದ್ದ, ದುಡ್ಡು ಕೊಡ್ತಾ ಇದ್ದ. ಮನಿ ಎಷ್ಟು ಕೊಡ್ತಿದ್ದ ನಮಗೆ ಗೊತ್ತಿಲ್ಲ. ಮನಿ ಅನ್ನೋ ಬದಲು ಏನ್ ಹೇಳ್ಬೋದು, ಎ ಲಾರ್ಜ್ ಸಮ್, ಒಂದು ದೊಡ್ಡ ಮೊತ್ತ. ಎಷ್ಟು ಕೊಡ್ತಿದ್ನೋ ದೊಡ್ಡ ಮೊತ್ತ ಕೊಡ್ತಾ ಇದ್ದ. ಯಾವುದ್ರಲ್ಲಿ, ಔಟ್ ಆಫ್ ದ ಪ್ರಾಫಿಟ್ಸ್ ಹಿ ಗೆಟ್ಸ್, ಅವನಿಗೆ ಸಿಗ್ತಾ ಇದ್ದ ಪ್ರಾಫಿಟ್ಸ್ ನಲ್ಲಿ ದೊಡ್ಡ ಮೊತ್ತವನ್ನ ಕೊಡ್ತಾ ಇದ್ದ. ನೀವು ಇವೆರಡರಲ್ಲಿ ಯಾವ್ದಾದ್ರು ಹೇಳ್ಬೋದು. 35. ಹೂ ಗೇನ್ಸ್ ಮೋರ್ ಫ್ರಮ್ ದ ಗೇಮಿಂಗ್ ಹೌಸ್ ಇನ್ ಟೂರಿಯರ್. ಇದು ಒಂದು ವಿಚಿತ್ರವಾದ ಪ್ರಶ್ನೆ. ಹೂ ಯಾರು, ಗೇನ್ಸ್ ಮೋರ್ ಹೆಚ್ಚಿಗೆ ಗಳಿಸ್ತಾ ಇದ್ರು, ಯಾವುದರಿಂದ, ಫ್ರಮ್ ದ ಗೇಮಿಂಗ್ ಹೌಸ್, ಗೇಮಿಂಗ್ ಹೌಸ್ ನಿಂದ ಹೆಚ್ಚು ಆದಾಯ ಯಾರಿಗಿತ್ತು. ಇದೇನು ಉತ್ತರ ಹೇಳಿದ್ರು ನಂಗೆ ಗೊತ್ತಿಲ್ಲ, ಆದರೆ ಇದನ್ನು ಗಮನಿಸಿ. ದೇರ್ ಈಸ್ ನೋ ರಿಲಯಬಲ್ ಎವಿಡೆನ್ಸ್ ಇನ್ ದ ಟೆಕ್ಸ್ಟ್. ಯಾರಿಗೆ ಹೆಚ್ಚು ಬರ್ತಾ ಇತ್ತು ಅಂತ ಹೇಳೋದಕ್ಕೆ ಸಾಕ್ಷ್ಯ, ಎವಿಡೆನ್ಸ್, ರಿಲಯಬಲ್ ಎವಿಡೆನ್ಸ್, ನಾವು ಅವಲಂಬಿಸಬಹುದಾದ, ನಿಜ ಅಂತ ಒಪ್ಪಿಕೊಳ್ಳಬಹುದಾದ ಸಾಕ್ಷ್ಯ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲ. ಯಾಕೆ, ದ ಕೀಪರ್ ವುಡ್ ಗೆಟ್ ಎ ಪರ್ಸೆಂಟೇಜ್ ಆನ್ ದ ಟರ್ನ್ ಓವರ್ ಇನ್ ದ ಗೇಮಿಂಗ್ ಹೌಸ್.
ಗೇಮಿಂಗ್ ಹೌಸ್ ನಲ್ಲಿ ಏನು ಟರ್ನ್ ಓವರ್ ಇತ್ತು, ದಿವಸ ಎಷ್ಟು ನಡೀತಾ ಇತ್ತು ವ್ಯವಹಾರ, ಅದ್ರ ಮೇಲೆ ಎ ಪರ್ಸೆಂಟೇಜ್ 1% ಎಷ್ಟೋ 1% ಸಿಗ್ತಾ ಇತ್ತು ಔಟ್ ಆಫ್ ಹಿಸ್ ಪ್ರಾಫಿಟ್ಸ್. ಈ ಪರ್ಸೆಂಟೇಜ್ ಎಲ್ಲ ಅವನ ಪ್ರಾಫಿಟ್. ಆ ಔಟ್ ಆಫ್ ಹಿಸ್ ಪ್ರಾಫಿಟ್ಸ್, ಅವನ ಪ್ರಾಫಿಟ್ ನಲ್ಲಿ ಈ ವುಡ್ ಗಿವ್ ಎ ಲಾರ್ಜ್ ಸಮ್, ಒಂದು ದೊಡ್ಡ ಮೊತ್ತವನ್ನ ರಾಜಂಗ್ ಕೊಡ್ತಾ ಇದ್ದ. ದೊಡ್ಡ ಮೊತ್ತ ಪ್ರಾಫಿಟ್ ನಲ್ಲಿ ದೊಡ್ಡ ಮೊತ್ತ ಅಥವಾ ದೊಡ್ಡ ಮೊತ್ತ ಅನ್ಸೋಷ್ಟು ಕೊಡ್ತಿದ್ನ ನಮಗ್ ಗೊತ್ತಿಲ್ಲ. ನೀದರ್ ದ ಪರ್ಸೆಂಟೇಜ್ ಆಫ್ ದ ಕೀಪರ್ ಗೆಟ್ಸ್, ಕೀಪರ್ ಪಡಿತಾ ಇದ್ದ ಸಂಪಾದಿಸ್ತಾ ಇದ್ದ ಪರ್ಸೆಂಟೇಜ್ ಆಗಲಿ, ಲಾರ್ಜ್ ಸಮ್ ಕಿಂಗ್, ಕಿಂಗ್ಗೆ ಕೊಡ್ತಾ ಇದ್ದ ಲಾರ್ಜ್ ಸಮ್ ಆಗಿ ಹ್ಯಾವ್ ನೋ ಸ್ಪೆಸಿಫಿಕ್ ನಂಬರ್ಸ್, ಅವ್ರಿಗೆ ಸ್ಪೆಸಿಫಿಕ್ ನಂಬರ್ ಟೆಕ್ಸ್ಟ್ ನಲ್ಲಿ ಇಲ್ಲ. 2% ಸಿಗ್ತಾ ಇತ್ತು, ಇಷ್ಟು ಲಕ್ಷ ಆಗ್ತಾ ಇತ್ತು, ಇವನ್ಗೆ ಇಷ್ಟು ಲಾಭ ಬರ್ತಾ ಇತ್ತು, ಅದರಲ್ಲಿ ಇಷ್ಟು ಮೊತ್ತ ಕೊಡ್ತಿದ್ದ ಇಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕನ್ಕ್ಲೂಡ್ ಹೂ ಗೇನ್ಸ್ ಮೋರ್ ಫ್ರಮ್ ದ ಗೇಮಿಂಗ್ ಹೌಸ್. ಗೇಮಿಂಗ್ ಹೌಸ್ ಇಂದ ಯಾರಿಗೆ ಹೆಚ್ಚು ಹಣ ಸಿಗ್ತಾ ಇದೆ ಅಂತ ನಾವು ಹೇಳಕ್ಕಾಗಲ್ಲ. ನಮಗೆ ಎಕ್ಸಾಕ್ಟ್ ನಂಬರ್ಸ್ ಇಲ್ಲ ಅಂತ ಅಷ್ಟೇ. ಒಟ್ಟಿನಲ್ಲಿ ಹೇಳೋದಾದ್ರೆ ಕೀಪರ್ ಆಫ್ ದ ಗೇಮಿಂಗ್ ಹೌಸ್ಗೆ ಎಷ್ಟು ದುಡ್ಡು ಬರ್ತಾ ಇತ್ತು, 1 ಲಕ್ಷ ಬರ್ತಾ ಇತ್ತಾ, ಅದರಲ್ಲಿ 60,000 ಕೊಡ್ತಾ ಇದ್ನ ರಾಜಿಂಗೆ ಎಷ್ಟು ಗೇನ್ ಆಗೋದು? ಅಥವಾ ಇವನು 60,000 ಇಟ್ಕೊಂಡು ರಾಜಿಂಗ್ 40,000 ಕೊಟ್ಟರೆ ಕೀಪರ್ ಆಫ್ ದ ಗೇಮಿಂಗ್ ಹೌಸ್ಗೆ ಹೆಚ್ಚು ಗೇನ್ ಆಗೋದು? ಆ ನಂಬರ್ಸ್ ನಮ್ಗೆ ಇಲ್ಲದೆ ಇರೋದ್ರಿಂದ ಈ ಉತ್ತರ ಹೇಳೋದಾಗಲ್ಲ. ಹೌ ಮಚ್ ಲ್ಯಾಂಡ್ ವುಡ್ ಈಚ್ ಇನ್ಹೆಬಿಟೆಂಟ್ ಗೆಟ್ ಇಫ್ ಆಲ್ ದ ಲ್ಯಾಂಡ್ ಇನ್ ಮೊನಾಕೋ ವರ್ ಡಿವೈಡೆಡ್? ಹೌ ಮಚ್ ಲ್ಯಾಂಡ್, ಹೌ ಮಚ್ ಅಂದ್ರೆ ಎಷ್ಟು ಪ್ರಮಾಣ, ಲ್ಯಾಂಡ್ ಭೂಮಿಯ ಎಷ್ಟು ಪ್ರಮಾಣ, ವುಡ್ ಈಚ್ ಇನ್ಹೆಬಿಟೆಂಟ್ ಪ್ರತಿ ವಾಸ ಮಾಡ್ತಾ ಇದ್ದು ನಾಗರಿಕ ಸಿಗ್ತಾ ಇತ್ತು. ಇಫ್ ಆಲ್ ದ ಲ್ಯಾಂಡ್ ಇನ್ ಮೊನಾಕೋ ವರ್ ಡಿವೈಡೆಡ್, ಆಲ್ ದ ಲ್ಯಾಂಡ್ ಎಲ್ಲಾ ಭೂಮಿಯನ್ನು ಕೂಡ ಡಿವೈಡ್ ಮಾಡ್ತಿದ್ರೆ ಮೊನಾಕೋದಲ್ಲಿ ಈಚ್ ಇನ್ಹೆಬಿಟೆಂಟ್ ಪ್ರತಿಯೊಬ್ಬ ಸ್ಥಳೀಯನಿಗೆ ಎಷ್ಟು ಸಿಗ್ತಾ ಇತ್ತು? ಲೆಸ್ ದ್ಯಾನ್ ಎನ್ ಏಕರ್. ಎಷ್ಟು ಸಿಗ್ತಾ ಇತ್ತು ಅಂತ ನಾವು ನಂಬರ್ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಇರತಕ್ಕಂಥದ್ದು ಕೂಡ ಪ್ರತಿಯೊಬ್ಬರಿಗೂ ಲೆಸ್ ದ್ಯಾನ್ ಎನ್ ಏಕರ್ ಸಿಗ್ತಾ ಇತ್ತು ಅಂತ ಹೇಳಿದ್ದಾರೆ. ಸುಮಾರು 7,000 ಜನ ಇದ್ರು, ಪ್ರತಿಯೊಬ್ಬರಿಗೂ ಕೂಡ 1 ಎಕರೆಗಿನ್ನ ಕಮ್ಮಿ ಸಿಗ್ತಾ ಇತ್ತು ಅಂದ್ರೆ ಅದರ ವಿಸ್ತೀರ್ಣ 7,000 ಎಕರೆಗಿನ್ನ ಕಮ್ಮಿ ಇತ್ತು. What was unusual about the murder committed in Monaco in 2 years? ಅನ್ಯೂಶುಯಲ್ ಏನು? ಯಾವುದ್ರ ಬಗ್ಗೆ ಅನ್ಯೂಶುಯಲ್? ಅಬೌಟ್ ದ ಮರ್ಡರ್ ಕಮಿಟೆಡ್. ಮೊನಾಕೋದಲ್ಲಿ ಆಗಿರತಕ್ಕಂಥ ಮರ್ಡರ್ನಲ್ಲಿ ಅನ್ಯೂಶುಯಲ್ ಏನು, ಅಸಾಮಾನ್ಯವಾಗಿರ್ತಕ್ಕಂಥದ್ದೇನು? Such a thing had not happened before. ಮುಂಚೆ such a thing ಅಂತ ಒಂದು ಘಟನೆ had not happened ನಡೆದಿರಲಿಲ್ಲ. ಅದೇ ಅದರ ವಿಶೇಷ. What work did the prisoner do after being released from the prison in 2 years? What work, ಏನು ಕೆಲಸವನ್ನ the prisoner did do ಮಾಡ್ದ ಆಫ್ಟರ್ ಬೀಯಿಂಗ್ ರಿಲೀಸ್ ಆದ್ಮೇಲೆ, ಫ್ರಮ್ ದ ಪ್ರಿಸನ್, ಜೈಲಿನಿಂದ ಬಿಡುಗಡೆ ಆದ್ಮೇಲೆ ಪ್ರಿಸ್ನರು ಏನು ಕೆಲಸವನ್ನ ಮಾಡ್ದ ಅಂತ ಪ್ರಶ್ನೆ. ಮಾರ್ಕೆಟ್ ಗಾರ್ಡನಿಂಗ್ ಇಂದ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರಿ, ಅದನ್ನ ಬೇರೆ ತರ ಕೇಳಿದ್ರು, ಅದೇ ಪ್ರಶ್ನೆ ಅದೇ ಉತ್ತರ. 39. The king had to find a special source of revenue because, more option ಇದೆ. The income from the taxes was insufficient. Option B, his people drank and smoked less. Option C, the people of Monaco gambled a lot. Right. ಆಪ್ಷನ್ ಎ ಈಸ್ ಮೋರ್ ಅಪ್ರಾಪ್ರಿಯೇಟ್. ನೀವೇನಾದ್ರೂ ಆಪ್ಷನ್ ಎ ಅಂತ ಹೇಳಿದ್ರೆ ಅದು ಹೆಚ್ಚು ಸೂಕ್ತವಾಗಿರ್ತಕ್ಕಂಥದ್ದು.
ಹಾಗಂದ್ರೆ ಅದೊಂದೇ ಅಂತಲ್ಲ. ಆಪ್ಷನ್ ಬಿ ಟು ಕ್ಯಾನ್ ಬಿ ಕನ್ಸಿಡರ್ಡ್. ಆಪ್ಷನ್ ಬಿ ಇದೆಯಲ್ಲ, ಹಿಸ್ ಪೀಪಲ್ ಡ್ರ್ಯಾಂಕ್ ಅಂಡ್ ಸ್ಮೋಕ್ಡ್ ಲೆಸ್ ಅಂತಕ್ಕಂಥದ್ದು. ಅವನ ಜನ ಕಡಿಮೆ ಪ್ರಮಾಣದಲ್ಲಿ ಸಿಗರೇಟ್ ಸೇದೋದು ಮತ್ತು ಕುಡಿಯೋದು ಮಾಡ್ತಾ ಇದ್ರು ಅನ್ನೋದನ್ನೂ ಕೂಡ ನಾವು ಪರಿಗಣಿಸಬಹುದು, ಒಪ್ಪಬಹುದು. ಯಾಕೆ ಅಂದ್ರೆ ದ ಪೀಪಲ್ ಡ್ರ್ಯಾಂಕ್ ಅಂಡ್ ಸ್ಮೋಕ್ಡ್ ಲೆಸ್, ಅಲ್ಲಿರ್ತಕ್ಕಂತಹ ಜನಗಳು ತಂಬಾಕು ಮತ್ತು ಮಧುಪಾನೀಯ ಕಡಿಮೆ ತಗೊಳ್ತಾ ಇದ್ದಿದ್ರಿಂದ ದ ಪ್ರಿನ್ಸ್ ಕುಡ್ ನಾಟ್ ಜನರೇಟ್ ಮಚ್ ರೆವೆನ್ಯೂ ಬೈ ಲೆವಿಯಿಂಗ್ ಟ್ಯಾಕ್ಸಸ್ ಆನ್ ದೀಸ್ ಕಮಾಡಿಟೀಸ್. ಈ ಕಮಾಡಿಟೀಸ್ ಮೇಲೆ ಟ್ಯಾಕ್ಸ್ಗಳನ್ನು ಹಾಕಿ ಹೆಚ್ಚು ರೆವೆನ್ಯೂನ ಜನರೇಟ್ ಮಾಡಕ್ ಆಗ್ತಾ ಇರಲಿಲ್ಲ. ಸೊ ನಾವು ಇವು ಎರಡೂ ಉತ್ತರಗಳನ್ನ ಪರಿಗಣಿಸಬಹುದು. ದ ಡೆತ್ ಸೆಂಟೆನ್ಸ್ ಇನ್ Tudier was altered because the king wanted to show mercy to the criminal. Doing so would not be expensive. No one was willing to execute the criminal. ಮೂರು ಆಪ್ಷನ್ ಅಲ್ಲಿ ಯಾವುದು ಸರಿಯಾಗಿರೋದು ಅಂತ ಹೇಳಬೇಕು. All the options are acceptable. ಮೂರು ಆಪ್ಷನ್ಸ್ ಕೂಡ ನಾವು ಒಪ್ಕೋಬೇಕು, ಅಂಕ ಕೊಡಬೇಕು. ಯಾಕೆ ಅಂದ್ರೆ ಮೊದಲನೇದು ದ ಕಿಂಗ್ ವಾಂಟೆಡ್ ಟು ಶೋ ಮರ್ಸಿ ಟು ದ ಕ್ರಿಮಿನಲ್ ಅಂತಿದೆಯಲ್ಲ, ಮಿನಿಸ್ಟರ್ಸ್ ಹೇಳ್ತಾರೆ, ದ ಮಿನಿಸ್ಟರ್ ಸೆಡ್ ದಿಸ್ ವುಡ್ ಎನೇಬಲ್ ದ ಪ್ರಿನ್ಸ್ ಟು ಶೋ ಹಿಸ್ ಮರ್ಸಿ ಅಂಡ್ ಇಟ್ ವುಡ್ ಕಮ್ ಚೀಪರ್. ನಾವು ಅವನ್ನ ಆಲ್ಟರ್ ಮಾಡಿದ್ರೆ, ಡೆತ್ ಸೆಂಟೆನ್ಸ್ನ ಇಂಪ್ರಿಸನ್ಮೆಂಟ್ಗೆ ಆಲ್ಟರ್ ಮಾಡಿದ್ರೆ ಮಹಾರಾಜ ಮರ್ಸಿ ತೋರಿಸೋದಕ್ಕೆ ಅವಕಾಶ ಆಗುತ್ತೆ ಮತ್ತು ಅದು ಚೀಪರ್ ಅಂತ. ಚೀಪರ್ ಅಂದ್ರೆ ವುಡ್ ನಾಟ್ ಬಿ ಎಕ್ಸ್ಪೆನ್ಸಿವ್. ಇವೆರಡು ಒಪ್ಕೊಳ್ಬೇಕು. ಮೂರನೇದು ನೋ ಒನ್ ವಾಸ್ ವಿಲ್ಲಿಂಗ್ ಟು ಎಕ್ಸಿಕ್ಯೂಟ್ ದ ಕ್ರಿಮಿನಲ್ ಅಂತ ಇದೆ. ಎಲ್ಲಾ ಪ್ರಯತ್ನ ಪಟ್ಟು, ಅಂದ್ರೆ ಫ್ರೆಂಚ್ ಗವರ್ನಮೆಂಟ್ನ, ಇಟಾಲಿಯನ್ ಗವರ್ನಮೆಂಟ್ನ ಎಲ್ಲರನ್ನೂ ಕೇಳಿ, ನಮ್ಮ ಹತ್ರ ಗಿಲೋಟಿನ್ ಇಲ್ಲ, ಎಕ್ಸಿಕ್ಯೂಷನರ್ ಇಲ್ಲ ಅಂತ ಒದ್ದಾಡಿ ಸೋಲ್ಜರ್ಸ್ನ ಕಟ್ ಮಾಡ್ರಯ್ಯ ಅಂತಂದ್ರೆ ದ ಸೋಲ್ಜರ್ಸ್ ಸೆಟ್ ವಿ ಡೋಂಟ್ ನೋ ಹೌ ಟು ಡೂ ಇಟ್. ಹೌ ಟು ಡೂ ಇಟ್, ಹೇಗೆ ಮಾಡೋದು ಅದನ್ನ ಅಂತ ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ. ಇಟ್ ಈಸ್ ನಾಟ್ ಎ ಥಿಂಗ್ ವಿ ಹ್ಯಾವ್ ಬೀನ್ ಟಾಟ್, ನಮಗೆ ಅದು ಕಲಿಸಿಲ್ಲ. ಸೊ ಯಾರು ಸಿಗ್ತಾ ಇಲ್ಲ ಮರಣದಂಡನೆಯನ್ನು ಜಾರಿಗೆ ತರೋಕ್ಕೆ. ಹಾಗಾಗಿ ಮೂರು ಕೂಡ ಒಪ್ಕೊಳ್ಬೇಕಾಗಿರ್ತಕ್ಕಂಥ ಇಂಥ ಕ್ವೆಶನ್ಸ್ನ ನಾವೇನ್ ಮಾಡ್ತೀವಿ, ದಿಸ್ ಈಸ್ ಎ ಟೀಚಿಂಗ್ ಕ್ವೆಶ್ಚನ್, ನಾಟ್ ಎ ಟೆಸ್ಟಿಂಗ್ ಕ್ವೆಶ್ಚನ್. ಟೆಸ್ಟ್ ಮಾಡಕ್ಕಲ್ಲ, ಟೀಚ್ ಮಾಡಕ್ಕೆ. ಬೇರೆ ಬೇರೆ ಸಾಧ್ಯತೆಗಳು ಇವೆ ಅನ್ನೋದನ್ನ ಗಮನಕ್ಕೆ ತರೋಕ್ಕೋಸ್ಕರ, ಬೇರೆ ಬೇರೆ ರೀತಿ ನೋಡಬಹುದು ಅನ್ನೋದನ್ನ ತಿಳಿಸಕ್ಕೋಸ್ಕರ ಈ ತರಹದ ಪ್ರಶ್ನೆಗಳನ್ನ ಮಾಡ್ಬೇಕಷ್ಟೆ. The guard was dismissed. The criminal in Tudier was happy and tried to run away. Worried about the guard's family, did not show any sign of running away. ಗಾರ್ಡ್ನ ಡಿಸ್ಮಿಸ್ ಮಾಡಿದಾಗ, the guard was dismissed. The criminal in Tudier ಅವನು ಏನ್ ಮಾಡ್ದ ಅಂದ್ರೆ was happy and tried to run away. ಗಾರ್ಡ್ನ ಡಿಸ್ಮಿಸ್ ಮಾಡಿದ್ರು ಅಂತ ಬಹಳ ಸಂತೋಷ ಆಗೋಯ್ತು. ಅಂಡ್ ಟ್ರೈ ಟು ರನ್ ಕೊಡೋಕೆ ಪ್ರಯತ್ನ. ವರಿಡ್ ಅಬೌಟ್ ದ ಗಾಡ್ಸ್ ಫ್ಯಾಮಿಲಿ ಅಬೌಟ್ ಬಗ್ಗೆ ವರಿನಾರ ಅವನ ಫ್ಯಾಮಿಲಿ ಒದ್ದಾಡುತ್ತೆ ಅಂತ ಯೋಚನೆ ಮಾಡದ್ನ. ಸಿ ಡಿಡ್ ನಾಟ್ ಶೋ ಎನಿ ಸೈನ್ ಆಫ್ ರನ್ನಿಂಗ್ ಅವೇ. ರನ್ನಿಂಗ್ ಅವೇಯ ಎನಿ ಸೈನ್, ಯಾವುದೇ ಸೂಚನೆಯನ್ನ ಡಿಡ್ ನಾಟ್ ಶೋ, ತೋರಿಸ್ಲಿಲ್ಲ. ಮೂರಲ್ಲಿ ಯಾವ did not show any sign of running away, ಓಡಿ ಹೋಗುವ ಯಾವುದೇ ಸೂಚನೆಯನ್ನ ತೋರಿಸಲಿಲ್ಲ.